ಪ್ರಧಾನಿ ಕರೆ ಬೆನ್ನಲ್ಲೇ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಕಂಪನೀಸ್ ತನ್ನ ಸಹೋದ್ಯೋಗಿಗಳಿಗೆ ವರ್ಕ್ ಫ್ರಂ ಹೋಮ್ ಪ್ರಕಟಣೆ ಹೊರಡಿಸಿದೆ. ಪ್ರಯಾಣದ ಸಮಯದ ಜೊತೆಗೆ ಇಂಧನ ಉಳಿತಾಯದ ಉದ್ದೇಶಕ್ಕಾಗಿ ಈ ನಿರ್ಧಾರ ಕೈಗೊಂಡಿದ್ದು, ಅಗತ್ಯ ಕೆಲಸಗಳಿಗಾಗಿ ಮಾತ್ರ ಕಚೇರಿ ಅವಲಂಬನೆ ಮಾಡಿ ಅಂತ ಸಹೋದ್ಯೋಗಿಗಳಿಗೆ ಮಾಹಿತಿ ಕೊಟ್ಟಿದೆ. ಪ್ರಧಾನಿ ಮೋದಿ ಅವರ ಮಿತಬಳಕೆ ಮನವಿಯನ್ನ ಸ್ವಾಗತಿಸುವಂತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮನವಿ ಮಾಡಿಕೊಂಡಿದ್ದಾರೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಕದನ ಆಗ್ತಾ ಇದೆ. ಅದರಿಂದ ದುಷ್ಪರಿಣಾಮ ಆಗಿದೆ. ಹೀಗಾಗಿ ಮೋದಿ ಅವರು ಮಿತಬಳಕೆ ಮಾಡುವಂತೆ 140 ಕೋಟಿ ಜನರಿಗೆ ಮನವಿ ಮಾಡಿದ್ದಾರೆ ಅಂತ ಎಚ್.ಡಿ. ದೇವೇಗೌಡರು ಪ್ರಧಾನಿ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಶಾಸಕ ಜನಾರ್ದನ ರೆಡ್ಡಿ ನೇತೃತ್ವದಲ್ಲಿ ಹೈದರಾಬಾದ್ ಮೂಲದ ಉದ್ಯಮಿ ಮಹೇಶ್ ರೆಡ್ಡಿ ಕೊಪ್ಪಳದ ಅಂಜನಾದ್ರಿ ಹನುಮನಿಗೆ ಅರ್ಪಿಸಿದ ಕಿರೀಟ, ಗದೆ, ಇತರ ವಸ್ತುಗಳು ತಾಮ್ರ ಲೇಪಿತ ಬಂಗಾರ ವಸ್ತುಗಳು ಅನ್ನೋ ಚರ್ಚೆ ಶುರುವಾಗಿದೆ. ಮೇ 8ರಂದು ಶಾಸಕ ಜನಾರ್ದನ ರೆಡ್ಡಿ ಸ್ನೇಹಿತ ಮಹೇಶ್ ರೆಡ್ಡಿ ಅಂಜನಾದ್ರಿ ಹನುಮನಿಗೆ ಸುಮಾರು 2.5 ಕೋಟಿ ವೆಚ್ಚದ ಬಂಗಾರ ಕಿರೀಟ, ಗದೆ ಅರ್ಪಿಸಿದ್ರು. ಅದು ಪೂರ್ಣ ಪ್ರಮಾಣದ ಬಂಗಾರ ಅಲ್ಲ, ತಾಮ್ರಕ್ಕೆ ಲೇಪಿತ ಬಂಗಾರ ಅನ್ನೋದು ಜಿಲ್ಲಾಡಳಿತ ಮಾಹಿತಿ ಹೊರಹಾಕಿದೆ. ಕಚ್ಚಾ ತೈಲ ಬೆಲೆ ಏರಿಕೆಯಿಂದಾಗಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ರಸ್ತೆ ಕಾಮಗಾರಿಗೆ ಬ್ರೇಕ್ ಬಿದ್ದಿದೆ. ನಗರದಲ್ಲಿ 22.50 ಕೋಟಿ ವೆಚ್ಚದಲ್ಲಿ ಚರಂಡಿ ಕಾಮಗಾರಿ ನಡೀತಾ ಇತ್ತು. ಆದರೆ ಕಚ್ಚಾ ತೈಲ ಬೆಲೆ ಏರಿಕೆಯಿಂದ ರಸ್ತೆ ಕಾಮಗಾರಿ ನಿಂತಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಕಿರಾಣಿ ಅಂಗಡಿ ಧಗಧಗನೆ ಹೊತ್ತಿ ಉರಿದ ಘಟನೆ ಬೀದರ್ನ ಬೆನಕನಹಳ್ಳಿಯಲ್ಲಿ ನಡೆದಿದೆ. ಭವಾನಿ ತಾಯಿ ಮಂದಿರದ ಆವರಣದಲ್ಲಿದ್ದ ಕಿರಾಣಿ ಅಂಗಡಿ ಸುಟ್ಟು ಕರಕಲಾಗಿದೆ. ಅಜಯ್ ಸಿಂಗ್ ಎಂಬುವರಿಗೆ ಸೇರಿದ ವಾಟರ್ ಪ್ಲಾಂಟ್, ಜನರಲ್ ಸ್ಟೋರ್, ಶಾಪ್ ಹೊತ್ತಿ ಉರಿದಿದ್ದು ಸುಮಾರು 15 ಲಕ್ಷಕ್ಕೂ ಹೆಚ್ಚು ನಷ್ಟ ಆಗಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಜನ ತತ್ತರಿಸಿ ಹೋಗಿದ್ದಾರೆ. ಕಳಸಾಕೊಪ್ಪದಲ್ಲಿ ಕಳೆದ 8 ದಿನಗಳಿಂದ ಬಿಡುವು ನೀಡಿದ್ದ ವರುಣದೇವ ಮತ್ತೆ ಅಬ್ಬರಿಸಿದ್ದಾನೆ. ಗುಡುಗು ಸಿಡಿಲಿನೊಂದಿಗೆ ಭಾರೀ ಮಳೆಯಾಗ್ತಾ ಇದ್ದು 5-6 ಮರಗಳು ಸೀಳಿ ಬಿದ್ದಿವೆ. ಇನ್ನು ಸೀಗೋಡು ಸಮೀಪದ ಕಾಫಿ ತೋಟದಲ್ಲಿ ಸಿಡಿಲಿನ ಅಬ್ಬರಕ್ಕೆ ಮರದ ರೆಂಬೆ ಕೊಂಬೆಗಳು ಸೀಳಿ ಹಾರಿ ಬಿದ್ದಿವೆ. ಬಿರುಗಾಳಿ ಸಮೇತ ಭಾರೀ ಮಳೆಗೆ ಬೃಹದಾಕಾರದ ಮರ ಧರೆಗುರುಳಿದೆ. ಈ ಘಟನೆಯ ಹಾವೇರಿಯ ಹಾನಗಲ್ ತಾಲೂಕಿನ ಮಲಗುಂದ ಗ್ರಾಮದಲ್ಲಿ ನಡೆದಿದೆ. ಬಿರುಗಾಳಿ ಮಳೆಗೆ ಮಲಗುಂದ ಗ್ರಾಮದ ಜನ ಹೈರಾಣಾಗಿದ್ದು, ಬೃಹತ್ ಮರ ಬಿದ್ದ ಪರಿಣಾಮ ರಸ್ತೆ ಸಂಪರ್ಕ ಬಂದ್ ಆಗಿತ್ತು. ಚಿಕ್ಕಮಗಳೂರಿನ ದೋಣಿಕಣದಲ್ಲಿ ಶ್ರೀ ಕೊಲ್ಲಾಪುರದವರ ಸಿಡಿ ಉತ್ಸವ ವೈಭವದಿಂದ ನೆರವೇರಿತು. ಉತ್ಸವದ ಅಂಗವಾಗಿ ಗ್ರಾಮದ ಮುಖಂಡರು ಮತ್ತು ಭಕ್ತರು ಸಿಡಿಗಂಬ ಹಾಗೂ ಸಿಡಿಮರವನ್ನ ಪವಿತ್ರ ನೀರಿನಿಂದ ಶುದ್ಧಗೊಳಿಸಿ ಶಾಸ್ತ್ರೋಕ್ತವಾಗಿ ಎಣ್ಣೆ ಸವರಿದ್ರು. ನಂತರ ವಿವಿಧ ಜಾನಪದ ಕಲಾ ತಂಡಗಳ ಭವ್ಯ ಮೆರವಣಿಗೆಯೊಂದಿಗೆ ಸಿಡಿಮದ್ದನ್ನ ದೇವಾಲಯಕ್ಕೆ ತರಲಾಯಿತು. ನಂತರ ಸಿಡಿಗಂಬಕ್ಕೆ ಮರವನ್ನ ಜೋಡಿಸಿ ಸಡಗರ ಸಂಭ್ರಮದೊಂದಿಗೆ ಸಿಡಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ವಿಜಯನಗರದ ಹಂಪಿಯ ಅನಧಿಕೃತ ವಸತಿ ಗೃಹಗಳ ಮೇಲೆ ಎಸ್ಪಿ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಹಂಪಿ ವಿಶ್ವವಿಖ್ಯಾತ ಐತಿಹಾಸಿಕ ಪ್ರವಾಸಿ ತಾಣ ಆಗಿದೆ. ಅದರಲ್ಲಿ ಪ್ರವಾಸಿಗರ ಸುರಕ್ಷತೆ ನಿಯಮಗಳನ್ನು ಸಮರ್ಪಕವಾಗಿ ಪಾಲನೆ ಮಾಡ್ತಿಲ್ಲ ಅನ್ನೋ ಆರೋಪಗಳು ಕೇಳಿಬಂದಿವೆ. ಈ ಹಿನ್ನೆಲೆ ವಿಜಯನಗರ ಎಸ್ಪಿ ಜಾಹ್ನವಿ ನೇತೃತ್ವದಲ್ಲಿ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಹುಲಿಗೆಮ್ಮಾದೇವಿ ಮಹಾರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ರಥೋತ್ಸವಕ್ಕೂ ಮುನ್ನ ಹುಲಿಗೆಮ್ಮಾದೇವಿಯ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಸ್ಥಾಪಿಸಲಾಯಿತು. ನಂತರ ನೆರವೇರಿದ ರಥೋತ್ಸವವನ್ನ ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡು ರಥಕ್ಕೆ ಉತ್ತತ್ತಿ ಹೂಬಾಳೆ ಎಸೆದು ಹುಲಿಗಮ್ಮ ನಿಂಗ್ 4 ಉದೋ ಉದೋ ಅಂತ ಘೋಷಣೆ ಮೊಳಗಿಸಿದ್ರು.